ತಮಿಳುನಾಡಿನ ದಿಂಡುಕ್ಕಲ್ ಜಿಲ್ಲೆಯಲ್ಲಿರುವ ಪಳನಿ ಪ್ರಕೃತಿ ಸೌಂದರ್ಯ, ಪುರಾತನ ಇತಿಹಾಸ, ಧಾರ್ಮಿಕ ಮಹತ್ವ ಮತ್ತು ಸಾಂಸ್ಕೃತಿಕ ವೈಭವವನ್ನು ಒಂದೇ ಸ್ಥಳದಲ್ಲಿ ಹೊಂದಿರುವ ಪ್ರಸಿದ್ಧ ಗಿರಿಪ್ರಾಂತ್ಯವಾಗಿದೆ. ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ನೆಲೆಗೊಂಡಿರುವ ಈ ಪ್ರದೇಶವು ತನ್ನ ಹಸಿರು ಬೆಟ್ಟಗಳು, ಆಕರ್ಷಕ ನೈಸರ್ಗಿಕ ದೃಶ್ಯಗಳು, ಪುರಾತನ ದೇವಾಲಯಗಳು ಮತ್ತು ಭಕ್ತಿಯ ಪರಂಪರೆಯಿಂದಾಗಿ ದಕ್ಷಿಣ ಭಾರತದ ಪ್ರಮುಖ ಯಾತ್ರಾ ಮತ್ತು ಪ್ರವಾಸಿ ಕೇಂದ್ರಗಳಲ್ಲಿ ಒಂದಾಗಿದೆ. ಪಳನಿ ಎಂಬ ಹೆಸರು ತಮಿಳಿನ ಎರಡು ಪದಗಳಾದ ಪಳಂ ಮತ್ತು ನೀ ಎಂಬ ಪದಗಳಿಂದ ಬಂದಿದೆ ಎಂದು ನಂಬಲಾಗಿದೆ. ಪಳಂ ಎಂದರೆ ಹಣ್ಣು ಮತ್ತು ನೀ ಎಂದರೆ ನೀನು ಎಂಬ ಅರ್ಥವನ್ನು ನೀಡುತ್ತದೆ. ಈ ಹೆಸರಿನ ಹಿಂದೆ ಪುರಾಣ ಕಥೆಯೊಂದರ ಸಂಬಂಧವಿದೆ. ಮುರುಗನಿಗೆ ಸಂಬಂಧಿಸಿದ ಪ್ರಸಿದ್ಧ ಕಥೆಯಲ್ಲಿ ಜ್ಞಾನಫಲವನ್ನು ಪಡೆಯುವ ಸಂದರ್ಭದಲ್ಲಿ ನಡೆದ ಘಟನೆಯಿಂದ ಪಳನಿ ಎಂಬ ಹೆಸರು ಉಂಟಾಯಿತು ಎಂದು ಭಕ್ತರು ನಂಬುತ್ತಾರೆ. ಈ ಕಾರಣದಿಂದಲೇ ಪಳನಿ ಭಕ್ತರ ಮನಸ್ಸಿನಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ಪಳನಿ ಬೆಟ್ಟವು ಭಾರತದ ಅತ್ಯಂತ ಪುರಾತನ ಭೂಭಾಗಗಳಲ್ಲಿ ಒಂದಾಗಿದ್ದು, ಇದು ಪೂರ್ವ ಕ್ಯಾಂಬ್ರಿಯನ್ ಯುಗಕ್ಕೆ ಸೇರಿದೆ ಎಂದು ಭೂವಿಜ್ಞಾನಿಗಳು ಅಭಿಪ್ರಾಯಪಡುತ್ತಾರೆ. ಲಕ್ಷಾಂತರ ವರ್ಷಗಳ ಹಿಂದೆ ರೂಪುಗೊಂಡ ಈ ಬೆಟ್ಟ ಪ್ರದೇಶವು ಭೂಮಿಯ ಪ್ರಾಚೀನ ಇತಿಹಾಸವನ್ನು ಪ್ರತಿಬಿಂಬಿಸುತ್ತದೆ. ಬೆಟ್ಟಗಳ ರಚನೆ, ಕಲ್ಲಿನ ಸ್ವರೂಪ ಮತ್ತು ಸುತ್ತಮುತ್ತಲಿನ ಪರಿಸರವು ಈ ಪ್ರದೇಶದ ಭೌಗೋಳಿಕ ವೈಶಿಷ್ಟ್ಯವನ್ನು ತೋರಿಸುತ್ತದೆ. ಪಶ್ಚಿಮ ಘಟ್ಟಗಳ ಪ್ರಭಾವದಿಂದಾಗಿ ಇಲ್ಲಿ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಪತ್ತು ಕಂಡುಬರುತ್ತದೆ. ಬೆಟ್ಟ ಪ್ರದೇಶದ ತಂಪಾದ ವಾತಾವರಣ, ಹಸಿರು ಕಾಡುಗಳು ಮತ್ತು ನೈಸರ್ಗಿಕ ಸೌಂದರ್ಯವು ಪ್ರವಾಸಿಗರನ್ನು ವರ್ಷಪೂರ್ತಿ ಆಕರ್ಷಿಸುತ್ತದೆ. ಪಳನಿ ಪ್ರದೇಶವು ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರಿನ ಭಾಗದಲ್ಲಿದ್ದು, ಅನೇಕ ಪುರಾತನ ಜನಾಂಗಗಳ ಜೀವನದೊಂದಿಗೆ ಸಂಬಂಧ ಹೊಂದಿದೆ. ಇಲ್ಲಿ ಪಳಿಯನ್ ಎಂಬ ಅಲೆಮಾರಿ ಬುಡಕಟ್ಟು ಸಮುದಾಯಗಳು ದೀರ್ಘಕಾಲದಿಂದ ವಾಸಿಸುತ್ತಿವೆ. ಕಾಡು ಮತ್ತು ಬೆಟ್ಟಗಳೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಈ ಜನಾಂಗದ ಜೀವನ ಶೈಲಿ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಈ ಪ್ರದೇಶದ ವೈವಿಧ್ಯತೆಯನ್ನು ಹೆಚ್ಚಿಸುತ್ತವೆ. ಅವರು ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಬದುಕುವ ಪರಂಪರೆಯನ್ನು ಹೊಂದಿದ್ದು, ಸ್ಥಳೀಯ ಪರಿಸರದ ಜ್ಞಾನವನ್ನು ಪೀಳಿಗೆಯಿಂದ ಪೀಳಿಗೆಗೆ ಸಾಗಿಸಿಕೊಂಡು ಬಂದಿದ್ದಾರೆ. ಪಳನಿ ಪ್ರಮುಖವಾಗಿ ಭಗವಾನ್ ಮುರುಗನ ಪವಿತ್ರ ನೆಲೆ ಎಂದು ಪ್ರಸಿದ್ಧವಾಗಿದೆ. ಇಲ್ಲಿ ನೆಲೆಗೊಂಡಿರುವ ದಂಡಾಯುಧಪಾಣಿ ಸ್ವಾಮಿ ಮುರುಗನ ದೇವಾಲಯವು ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಬೆಟ್ಟದ ಮೇಲಿರುವ ಈ ದೇವಾಲಯಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ದೇವಾಲಯವನ್ನು ತಲುಪಲು ಮೆಟ್ಟಿಲುಗಳ ಮೂಲಕ, ರೋಪ್ ವೇ ಮೂಲಕ ಅಥವಾ ವಿಂಚ್ ರೈಲು ವ್ಯವಸ್ಥೆಯ ಮೂಲಕ ಹೋಗಬಹುದು. ಬೆಟ್ಟದ ಮೇಲಿನಿಂದ ಕಾಣುವ ಸುತ್ತಮುತ್ತಲಿನ ನೈಸರ್ಗಿಕ ದೃಶ್ಯಗಳು ಭಕ್ತರು ಮತ್ತು ಪ್ರವಾಸಿಗರಿಗೆ ಅಪಾರ ಆನಂದವನ್ನು ನೀಡುತ್ತವೆ. ದೇವಾಲಯದಲ್ಲಿರುವ ಮುರುಗನ ವಿಗ್ರಹವು ವಿಶಿಷ್ಟವಾದ ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಇದನ್ನು ಪುರಾತನ ಸಿದ್ಧರಾದ ಭೋಗರವರು ನವಪಾಷಾಣ ಎಂಬ ವಿಶೇಷ ವಸ್ತುಗಳಿಂದ ನಿರ್ಮಿಸಿದ್ದಾರೆ ಎಂಬ ನಂಬಿಕೆಯಿದೆ. ಪಳನಿ ಬೆಟ್ಟದ ಮೇಲಿರುವ ದಂಡಾಯುಧಪಾಣಿ ಸ್ವಾಮಿ ದೇವಾಲಯವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಅದು ದ್ರಾವಿಡ ವಾಸ್ತುಶಿಲ್ಪದ ಒಂದು ಅದ್ಭುತ ಉದಾಹರಣೆಯೂ ಆಗಿದೆ. ದೇವಾಲಯದ ಗೋಪುರಗಳು, ಶಿಲ್ಪಕಲೆಗಳು, ಪೂಜಾ ವಿಧಾನಗಳು ಮತ್ತು ಹಬ್ಬಗಳ ಆಚರಣೆಗಳು ತಮಿಳು ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತವೆ. ದೇವಾಲಯದಲ್ಲಿ ನಡೆಯುವ ವಿಶೇಷ ಪೂಜೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ದೇಶದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸುತ್ತಾರೆ. ವಿಶೇಷವಾಗಿ ತೈಪೂಸಂ, ವೈಕಾಸಿ ವಿಶಾಖಂ ಮತ್ತು ತಿರುಕಾರ್ತಿಕೈ ಹಬ್ಬಗಳ ಸಂದರ್ಭದಲ್ಲಿ ಪಳನಿ ಭಕ್ತರ ಮಹಾಸಾಗರವಾಗುತ್ತದೆ. ಪಳನಿಯ ಇತಿಹಾಸವೂ ಸಹ ಬಹಳ ಶ್ರೀಮಂತವಾಗಿದೆ. ಅನೇಕ ಪುರಾತನ ಗ್ರಂಥಗಳು ಮತ್ತು ಸಾಹಿತ್ಯ ಕೃತಿಗಳಲ್ಲಿ ಈ ಸ್ಥಳದ ಉಲ್ಲೇಖಗಳನ್ನು ಕಾಣಬಹುದು. ವಿವಿಧ ಕಾಲಘಟ್ಟಗಳಲ್ಲಿ ಪಳನಿ ಪ್ರದೇಶವು ಮಧುರೈ ಮತ್ತು ಕೊಯಂಬತ್ತೂರು ಪ್ರದೇಶದ ರಾಜವಂಶಗಳ ಆಳ್ವಿಕೆಗೆ ಒಳಪಟ್ಟಿತ್ತು. ಪಾಂಡ್ಯರು ಮತ್ತು ನಾಯಕ ರಾಜರು ಈ ಪ್ರದೇಶದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ.
ಪೆರಿಯನಾಯಕಿ ಅಮ್ಮನ ದೇವಾಲಯದ ವಾಸ್ತುಶಿಲ್ಪದಲ್ಲಿ ಪಾಂಡ್ಯ ಮತ್ತು ನಾಯಕ ಶೈಲಿಯ ಪ್ರಭಾವವನ್ನು ಸ್ಪಷ್ಟವಾಗಿ ಕಾಣಬಹುದು. ದೇವಾಲಯದ ಶಿಲ್ಪಗಳು, ವಿನ್ಯಾಸಗಳು ಮತ್ತು ನಿರ್ಮಾಣ ಶೈಲಿಯು ಆ ಕಾಲದ ಕಲಾತ್ಮಕ ನೈಪುಣ್ಯವನ್ನು ತೋರಿಸುತ್ತದೆ. 18ನೇ ಶತಮಾನದಲ್ಲಿ ಪಳನಿ ಪ್ರದೇಶವು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಆಳ್ವಿಕೆಗೆ ಒಳಪಟ್ಟಿತ್ತು. ಅವರು ಈ ಪ್ರದೇಶದ ಆಡಳಿತವನ್ನು ಬಾಲಸಮುದ್ರದ ಪಳಯಕ್ಕಾರರಿಗೆ ವಹಿಸಿದ್ದರು. ಆ ಕಾಲದಲ್ಲಿ ಪಳನಿ ರಾಜಕೀಯವಾಗಿ ಮತ್ತು ಸೈನಿಕವಾಗಿ ಮಹತ್ವ ಪಡೆದ ಪ್ರದೇಶವಾಗಿತ್ತು. ನಂತರ ಈ ಪ್ರದೇಶವು ಬ್ರಿಟಿಷರ ಆಡಳಿತಕ್ಕೆ ಸೇರಿತು. ಬ್ರಿಟಿಷರ ಕಾಲದಲ್ಲಿಯೂ ಪಳನಿ ತನ್ನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಉಳಿಸಿಕೊಂಡಿತು. ಸ್ವಾತಂತ್ರ್ಯ ನಂತರ ಇದು ತಮಿಳುನಾಡಿನ ಪ್ರಮುಖ ಧಾರ್ಮಿಕ ಮತ್ತು ಪ್ರವಾಸಿ ಕೇಂದ್ರವಾಗಿ ಬೆಳೆಯಿತು. ಪಳನಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅನೇಕ ಪ್ರಸಿದ್ಧ ದೇವಾಲಯಗಳು ಮತ್ತು ಧಾರ್ಮಿಕ ಸ್ಥಳಗಳಿವೆ. ದಂಡಾಯುಧಪಾಣಿ ಮುರುಘ ದೇವಾಲಯದ ಜೊತೆಗೆ ತಿರುವಾವಿಂಕುಡಿ ದೇವಾಲಯವು ಸಹ ಪ್ರಮುಖವಾಗಿದೆ. ಇದು ಪಳನಿಯ ಪುರಾತನ ಧಾರ್ಮಿಕ ಪರಂಪರೆಯನ್ನು ಪ್ರತಿನಿಧಿಸುತ್ತದೆ. ಇಂದುಬನ್ ದೇವಾಲಯವು ಮುರುಗನ ಭಕ್ತರಿಗಾಗಿ ವಿಶೇಷ ಮಹತ್ವ ಹೊಂದಿದೆ. ಪದ ವಿನಾಯಕ ದೇವಾಲಯವು ಗಣಪತಿ ಆರಾಧನೆಯ ಪ್ರಮುಖ ಕೇಂದ್ರವಾಗಿದೆ. ಪೆರಿಯನಾಯಕಿ ಅಮ್ಮನ ದೇವಾಲಯವು ಪಾರ್ವತಿ ದೇವಿಗೆ ಸಮರ್ಪಿತವಾಗಿದ್ದು, ಅದರ ವಾಸ್ತುಶಿಲ್ಪ ಮತ್ತು ಧಾರ್ಮಿಕ ಮಹತ್ವದಿಂದ ಪ್ರಸಿದ್ಧವಾಗಿದೆ. ಪೆರಿಯನವುಡಯ್ಯೂರ್ ದೇವಾಲಯವು ಶಿವನ ಆರಾಧನಾ ಕೇಂದ್ರವಾಗಿದ್ದು, ಕನ್ನಡಿ ಪೆರುಮಾಳ್ ದೇವಾಲಯವು ವಿಷ್ಣುವಿಗೆ ಸಂಬಂಧಿಸಿದ ಪ್ರಮುಖ ಸ್ಥಳವಾಗಿದೆ. ಪಳನಿಯ ಹಬ್ಬಗಳು ಇಲ್ಲಿನ ಸಾಂಸ್ಕೃತಿಕ ಜೀವನದ ಪ್ರಮುಖ ಭಾಗವಾಗಿದೆ. ತೈಪೂಸಂ ಹಬ್ಬವು ಇಲ್ಲಿ ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಕಾವಡಿ ಹೊತ್ತು ಬೆಟ್ಟ ಹತ್ತುತ್ತಾರೆ. ಭಕ್ತಿ, ಸಂಗೀತ, ಧಾರ್ಮಿಕ ಮೆರವಣಿಗೆಗಳು ಮತ್ತು ವಿಶೇಷ ಪೂಜೆಗಳಿಂದ ಇಡೀ ಪ್ರದೇಶವು ಹಬ್ಬದ ವಾತಾವರಣವನ್ನು ಪಡೆಯುತ್ತದೆ. ವೈಕಾಸಿ ವಿಶಾಖಂ ಮತ್ತು ತಿರುಕಾರ್ತಿಕೈ ಹಬ್ಬಗಳು ಸಹ ಭಕ್ತಿಯಿಂದ ಆಚರಿಸಲ್ಪಡುತ್ತವೆ. ಈ ಹಬ್ಬಗಳು ಪಳನಿಯ ಧಾರ್ಮಿಕ ಪರಂಪರೆಯನ್ನು ಜೀವಂತವಾಗಿರಿಸುತ್ತವೆ. ಧಾರ್ಮಿಕ ಮಹತ್ವದ ಜೊತೆಗೆ ಪಳನಿ ಪ್ರಕೃತಿ ಪ್ರಿಯರಿಗೂ ಅತ್ಯುತ್ತಮ ಪ್ರವಾಸಿ ತಾಣವಾಗಿದೆ. ಇಲ್ಲಿನ ಬೆಟ್ಟಗಳು, ಕಾಡುಗಳು ಮತ್ತು ಹಸಿರು ಪ್ರದೇಶಗಳು ಪಕ್ಷಿ ವೀಕ್ಷಕರಿಗೆ ಸ್ವರ್ಗದಂತಿವೆ. ಕ್ರೌಂಚ ಹಕ್ಕಿಗಳು, ಬೆಳ್ಳಕ್ಕಿಗಳು, ಚಿನ್ನದ ಬಣ್ಣದ ಮರಕುಟಿಗಗಳು ಸೇರಿದಂತೆ ಅನೇಕ ಅಪರೂಪದ ಪಕ್ಷಿ ಪ್ರಭೇದಗಳು ಇಲ್ಲಿ ಕಂಡುಬರುತ್ತವೆ. ಪ್ರಕೃತಿಯ ಮಡಿಲಿನಲ್ಲಿ ನೆಲೆಗೊಂಡಿರುವ ಈ ಪ್ರದೇಶವು ಛಾಯಾಗ್ರಹಣ, ಪರಿಸರ ಅಧ್ಯಯನ ಮತ್ತು ವನ್ಯಜೀವಿ ಆಸಕ್ತರಿಗೆ ವಿಶೇಷ ಆಕರ್ಷಣೆಯಾಗಿದೆ. ಬೆಟ್ಟ ಪ್ರದೇಶದ ಶಾಂತ ವಾತಾವರಣ ಮತ್ತು ತಾಜಾ ಗಾಳಿ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಚಾರಣಿಗರು ಮತ್ತು ಪರ್ವತಾರೋಹಿಗಳಿಗೂ ಪಳನಿ ವಿಶೇಷ ಆಕರ್ಷಣೆಯಾಗಿದೆ. ಬೆಟ್ಟದ ದಾರಿಗಳು, ನೈಸರ್ಗಿಕ ಸೌಂದರ್ಯ ಮತ್ತು ಸುತ್ತಲಿನ ಕಾಡು ಪ್ರದೇಶಗಳು ಸಾಹಸ ಪ್ರವಾಸಕ್ಕೆ ಸೂಕ್ತವಾಗಿವೆ. ಬೆಟ್ಟದ ಮೇಲಿನಿಂದ ಕಾಣುವ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ದೃಶ್ಯಗಳು ಅತ್ಯಂತ ಮನಮೋಹಕವಾಗಿವೆ. ಮಳೆಗಾಲದ ನಂತರ ಬೆಟ್ಟಗಳು ಹಸಿರಿನಿಂದ ಕಂಗೊಳಿಸುತ್ತವೆ ಮತ್ತು ಜಲಪಾತಗಳು ಹಾಗೂ ಸಣ್ಣ ಹೊಳೆಗಳು ಪ್ರವಾಸಿಗರ ಗಮನ ಸೆಳೆಯುತ್ತವೆ. ಪಳನಿಗೆ ಪ್ರಯಾಣಿಸುವುದು ಸುಲಭವಾಗಿದೆ. ಪಳನಿಗೆ ಹತ್ತಿರದ ಪ್ರಮುಖ ವಿಮಾನ ನಿಲ್ದಾಣವೆಂದರೆ ಕೊಯಂಬತ್ತೂರು ವಿಮಾನ ನಿಲ್ದಾಣ. ಇದು ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ವಿಮಾನ ನಿಲ್ದಾಣದಿಂದ ಪಳನಿಗೆ ಬಸ್, ಟ್ಯಾಕ್ಸಿ ಮತ್ತು ಇತರ ಸಾರಿಗೆ ಸೌಲಭ್ಯಗಳು ಲಭ್ಯವಿವೆ. ಮಧುರೈ ವಿಮಾನ ನಿಲ್ದಾಣವೂ ಸಹ ಪರ್ಯಾಯ ಮಾರ್ಗವಾಗಿದೆ. ರೈಲು ಪ್ರಯಾಣದ ಮೂಲಕವೂ ಪಳನಿಗೆ ಸುಲಭವಾಗಿ ತಲುಪಬಹುದು. ಪಳನಿ ರೈಲು ನಿಲ್ದಾಣವು ಕೊಯಂಬತ್ತೂರು, ಮಧುರೈ ಮತ್ತು ತಮಿಳುನಾಡಿನ ಇತರ ಪ್ರಮುಖ ನಗರಗಳೊಂದಿಗೆ ಸಂಪರ್ಕ ಹೊಂದಿದೆ. ಭಾರತದ ವಿವಿಧ ಭಾಗಗಳಿಂದ ರೈಲು ಮಾರ್ಗಗಳ ಮೂಲಕ ಸಂಪರ್ಕ ಪಡೆಯಬಹುದು. ತಮಿಳುನಾಡಿನ ಬಹುತೇಕ ನಗರಗಳಿಂದ ಸರ್ಕಾರಿ ಮತ್ತು ಖಾಸಗಿ ಬಸ್ ಸೇವೆಗಳು ಪಳನಿಗೆ ಲಭ್ಯವಿವೆ. ಪಳನಿಯ ಹವಾಮಾನವು ಸಾಮಾನ್ಯವಾಗಿ ಉಷ್ಣವಲಯದ ಸ್ವರೂಪದ್ದಾಗಿದೆ. ಬೇಸಿಗೆ ಕಾಲದಲ್ಲಿ ಇಲ್ಲಿ ಉಷ್ಣತೆ ಹೆಚ್ಚಾಗಿರುತ್ತದೆ.
ಆದ್ದರಿಂದ ಆ ಸಮಯದಲ್ಲಿ ಬೆಟ್ಟ ಹತ್ತುವುದು ಮತ್ತು ಪ್ರವಾಸ ಮಾಡುವುದು ಸ್ವಲ್ಪ ಕಷ್ಟಕರವಾಗಬಹುದು. ಮಳೆಗಾಲದಲ್ಲಿ ಮಧ್ಯಮ ಪ್ರಮಾಣದ ಮಳೆಯಾಗುತ್ತದೆ ಮತ್ತು ಪ್ರಕೃತಿ ಇನ್ನಷ್ಟು ಸುಂದರವಾಗಿ ಕಾಣುತ್ತದೆ. ಆದರೆ ಪ್ರವಾಸಕ್ಕೆ ಅತ್ಯಂತ ಸೂಕ್ತವಾದ ಸಮಯವೆಂದರೆ ಚಳಿಗಾಲ. ಚಳಿಗಾಲದ ತಿಂಗಳುಗಳಲ್ಲಿ ವಾತಾವರಣ ತಂಪಾಗಿದ್ದು ದೇವಾಲಯ ದರ್ಶನ, ಬೆಟ್ಟ ಪ್ರದೇಶಗಳ ವೀಕ್ಷಣೆ ಮತ್ತು ಸುತ್ತಮುತ್ತಲಿನ ಪ್ರವಾಸಕ್ಕೆ ಅನುಕೂಲಕರವಾಗಿರುತ್ತದೆ. ಇದೇ ಸಮಯದಲ್ಲಿ ಅನೇಕ ಧಾರ್ಮಿಕ ಹಬ್ಬಗಳು ನಡೆಯುವುದರಿಂದ ಪಳನಿಯ ಸಾಂಸ್ಕೃತಿಕ ವೈಭವವನ್ನು ಅನುಭವಿಸಲು ಉತ್ತಮ ಅವಕಾಶ ದೊರೆಯುತ್ತದೆ. ಒಟ್ಟಿನಲ್ಲಿ ಪಳನಿ ಕೇವಲ ಒಂದು ಬೆಟ್ಟ ಅಥವಾ ಯಾತ್ರಾ ಸ್ಥಳವಲ್ಲ, ಅದು ಪ್ರಕೃತಿ, ಇತಿಹಾಸ, ಧರ್ಮ ಮತ್ತು ಸಂಸ್ಕೃತಿಯ ಅಪೂರ್ವ ಸಂಗಮವಾಗಿದೆ. ಪುರಾತನ ಬೆಟ್ಟಗಳ ಮಡಿಲಿನಲ್ಲಿ ನೆಲೆಗೊಂಡಿರುವ ಈ ಪವಿತ್ರ ಭೂಮಿ ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ, ಪ್ರವಾಸಿಗರಿಗೆ ಪ್ರಕೃತಿಯ ಸೌಂದರ್ಯವನ್ನು ಪರಿಚಯಿಸುತ್ತದೆ ಮತ್ತು ಇತಿಹಾಸಾಸಕ್ತರಿಗೆ ಪುರಾತನ ಪರಂಪರೆಯ ನೆನಪುಗಳನ್ನು ಒದಗಿಸುತ್ತದೆ. ಮುರುಗನ ಪವಿತ್ರ ನೆಲೆ, ಹಸಿರು ಬೆಟ್ಟಗಳು, ಶ್ರೀಮಂತ ಸಂಸ್ಕೃತಿ ಮತ್ತು ಮನಮೋಹಕ ಪ್ರಕೃತಿಯಿಂದಾಗಿ ಪಳನಿ ದಕ್ಷಿಣ ಭಾರತದ ಅತ್ಯಂತ ವಿಶಿಷ್ಟ ಪ್ರವಾಸಿ ತಾಣಗಳಲ್ಲಿ ಒಂದಾಗಿ ಸದಾ ಉಳಿದಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.